ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡತ್ತವ್ರಿ ಈ ವಿಡಿಯೋದಾಗ. ಸೊ ಇಂಟ್ರೆಸ್ಟ್ ಇದ್ದವರು ಕಂಟಿನ್ಯೂ ಮಾಡ್ಬೋದು, ಇಂಟ್ರೆಸ್ಟ್ ಇಲ್ದವರು ಡಿಸ್ಕಂಟಿನ್ಯೂ ಮಾಡಿ ಹೋಗ್ಬೋದು ರೀ. ಸೊ ನಿಮ್ಮ ಪ್ರೀತಿ ಎಷ್ಟು ಸಿಗ್ತೈತಿ ಅಷ್ಟೇ ಸ್ವೀಕಾರ ಮಾಡೋಕ್ಕೆ ಇಷ್ಟಪಡ್ತಾನೆ. ಓಕೆ, ಮೊದಲೇದಾಗಿ ಬಿಗ್ ಬಾಸ್ಗೆ ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬರು ಹೋಗ್ತಾರಂತೇಳಿ ತಿಳಿದು ಬಂದೈತಿ. ಅದು ಶಿವಪುತ್ರ ಶಾರದಾ ಕಾಮಿಡಿ ಶೋಸ್ನ ಯೂಟ್ಯೂಬ್ ಚಾನಲ್ನ ಮಾಲಕರಾದಂಥ ಶಿವಪುತ್ರ ಅವರು. ಸೊ ನಿಮಗೇನಾದರೂ ಶಿವಪುತ್ರ ಅವರು ಹೋಗ್ತಿರೋದು ಖುಷಿ ಅನ್ನಿಸ್ತಿದ್ರೆ ದಯವಿಟ್ಟು ಶಿವಪುತ್ರ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟು ಹಲವಾರು ಜನದ್ದು ಎಕ್ಸ್ಪೆಕ್ಟೇಷನ್ ಇದ್ದದ್ದು ಬಾಳು ಬೆಳಗುಂದಿ ಅವರು ಹೋಗ್ತಾರಂತ. ಸೊ ಬಾಳು ಬೆಳಗುಂದಿ ಅವರು ಹೋಗ್ತಾರೋ ಇಲ್ಲೋ ಅಂತ ನನಗಂತರೂ ಇನ್ನೂವರೆಗೂ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಈಗ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದವರು ಶಿವಪುತ್ರ ಅವ್ರು ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ ಕಾಮಿಡಿಯಲ್ಲಿ. ಯಾವುದ್ಯಾವುದೋ ಡೈಲಿ ಒಂದಂದ್ರೂ ವಿಡಿಯೋ ಬಿಟ್ಟೇ ಬಿಡ್ತಾರೆ. ಅವ್ರದ್ದು 2 ಚಾನಲ್ ಇದೆ, ಒಂದು ಶಿವಪುತ್ರ ಶಾರದಾ ಕಾಮಿಡಿ ಶೋಸು, ಇನ್ನೊಂದು ಶಿವಪುತ್ರ ವ್ಲಾಗ್ಸ್ ಅಂತ. ಓಕೆ, ಸೊ 2 ಚಾನಲ್ನ ಯಾರ್ಯಾರು ಜಾಸ್ತಿ ನೋಡ್ತಾರೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಿಗ್ ಬಾಸ್ ಅವರು ಏನು ಸ್ಕ್ರಿಪ್ಟೆಡ್ ಅಥವಾ ರಿಯಾಲಿಟಿ ಶೋನ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನಾದರೂ ಯಾವ ರೀತಿ ಅನ್ನಿಸ್ತಿದೆ ಅಂತಂದರೆ ರಿಯಾಲಿಟಿ ಶೋ ಅನ್ನಿಸ್ತಾ ಇದೆಯಾ ಅಥವಾ ಸ್ಕ್ರಿಪ್ಟೆಡ್ ಅನ್ನಿಸ್ತಾ ಇದೆಯಾ ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ನನ್ನ ಅಭಿಪ್ರಾಯ ನನಗೇನು ಗೊತ್ತಿಲ್ಲ, ಅದಕ್ಕೆ ನೀವು ತಿಳಿಸ್ರಿ. ಯಾಕಂತಂದ್ರೆ ಇನ್ನೂವರೆಗೂ ನಾವು ಬಿಗ್ ಬಾಸಿಗೆ ಹೋಗ್ಯಲ್ಲ, ನಮಗೆ ಹೋಗುವಂಥ ಚಾನ್ಸು ಇರೋಂಗಿಲ್ಲ. ಯಾಕಂತಂದ್ರೆ ಈಗ ಸಾಮಾನ್ಯ ಜನರಿಗೆ ಅವಕಾಶ ಕೊಟ್ಟಿದ್ದರು. ಸೊ ಅವಕಾಶ ಕೊಟ್ಟಾಗ ಏನಾಯಿತು, ಈಗ ಅಗ್ನಿ ಪರೀಕ್ಷೆ ಅಂತ ನಡ್ಸಾಕತ್ತ. ಸೊ ಅಗ್ನಿ ಪರೀಕ್ಷೆ ಅಂತಂದ್ರೆ ಇಲ್ಲಿ ಒಂದು 60 ಜನ ಬಂದಾರ. ಸೊ ಅದ್ರಾಗ ಇವತ್ತಿಂದ ಪ್ರೋಮೋ ನೋಡಿದರೆ ಏನು ಅನ್ಸಾಕತ್ತೈತೆ ಅಂತಂದ್ರೆ ಆ ಸಲದ ಕಾಪಿ ಮಾಡಾಕತ್ಯಾರ ಏನೋ ಅನ್ಸಾಕತ್ತೈತಿ. ಕ್ವಶನ್ ಮಾರ್ಕ್ ಇಡ್ರಿ, ಸಲದ ಕಾಪಿ ಮಾಡಾಕತ್ಯಾರ ಏನೋ ಅನ್ಸಾಕತ್ತೈತಿ. ಯಾಕಂತಂದ್ರೆ ಮಲ್ಲಮ್ಮ ಅವ್ರ ಜಾಗಕ್ಕೆ ರತ್ನಮ್ಮ ಅವ್ರು ಬಂದಾರ ಇವತ್ತು. ಸೊ 72 ವರ್ಷದ ರತ್ನಮ್ಮ ಅವರು, ಇನ್ನೊಂದು ಹೋದ ಸರಿ ರಕ್ಷಿತಾ ಅವರು ಇದ್ದರು. ಸೊ ಈಗ 20 ಏಜ್ನ ಒಂದು ಹುಡುಗಿ ಬಂದಾಳ. ಸೊ ಆ 20 ವರ್ಷದ ಒಂದು ಹುಡುಗಿಯ ಮುಗ್ಧತೆ ಇಂಟ್ರೆಸ್ಟ್ ಅನ್ಸಾಕತೈತಿ ಪ್ರೋಮೋದಾಗ. ಸೊ ಮುಂದೆ ಕಾದು ನೋಡ್ಬೇಕು ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಮನ್ಯಾಗ, ಅದನ್ನೆಲ್ಲ ನೋಡಬೇಕು. ಸೊ 72 ವರ್ಷದ ರತ್ನಮ್ಮ ಅವ್ರ ಬಗ್ಗೆ ನೋಡ್ಬೇಕಂತಂದ್ರೆ ಇಲ್ಲಿ ಏನು ಜಡ್ಜಸ್ಗಳದಾರಲ್ಲ, ಸೊ ನೀವು ಉಪವಾಸ ಮಾಡಿ ಗೇಮ್ನ ಕಂಟಿನ್ಯೂ ಮಾಡ್ತೀರೇನ, ಗೇಮ್ ಆಡೋಕ್ಕಾಕತ್ತೇನ ಉಪವಾಸ ಒಂದು ಅಂತಂದ್ರೆ ಏನೂ ತಿನ್ನಲ್ದ ಒಂದು ಟಾಸ್ಕ್ ಅನ್ನೋದು ಇರ್ತೈತಿ. ಸೊ ಆ ಟಾಸ್ಕ್ ನಿಮ್ಗೆ ಮಾಡೋಕ್ಕಾಕತ್ತೆ ಅಂತ ಕೇಳಿದಾಗ ಸೊ ಸಡ್ಡು ಹೊಡೆದ ಮಾಡೇ ಮಾಡ್ತಾನೆ ಅಂತ ಹೇಳ್ಯಾರ. ಸೊ ಅವರೊಂದು ಧೈರ್ಯ ಐತಿ ಅವ್ರೊಳಗೆ. ಸೊ ಮಾಡ್ತೀನಿ ಅನ್ನೋ ಒಂದು ಛಲ ಅವ್ರೊಳಗೆ ಐತಿ. ಸೊ ನಿಮಗೇನು ಅನ್ನಿಸ್ತೈತಿ? ಸೊ ಹೋದ ಸಲದಕ್ಕೆ ಈ ಸಲದಕ್ಕೆ ಸೊ ಇಲ್ಲಿ ಕಾಮಿಡಿ ಅಂತ ಬಂದಾಗ ಹೋದ ಸಲ ಗಿಲ್ಲಿದ್ರು. ಸೊ ಈ ಸಲ ಶಿವಪುತ್ರ ಶಾರದಾ ಕಾಮಿಡಿ ಶೋ ಅವರು ಬರ್ಬೋದು ಅನ್ಸೈತಿ. ಸೊ ನೋಡೋಣ, ಕಾಯೋಣ ಎಲ್ಲಿವರೆಗೂ ಅಂತ ನೋಡಬೇಕು. ಸೊ ನೆಕ್ಸ್ಟು ಇಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಅಮುಕು ಡುಮುಕು ಅವ್ರದ್ದು ಭಾಳ ಸೋಷಿಯಲ್ ಮೀಡ್ಯಾದಾಗ ಹರಿದಾಡೋದೈತಿ. ಸೊ ಯಾಕೆ ಬೇಕಾಗಿತ್ತ ಅಂಥೇಳಿ. ಸೊ ಇಲ್ರಿ ಅವ್ರವ್ರ ಕಂಟೆಂಟ್ ಮೇಲೆ ಹೋಗ್ತಿರ್ತಾರೆ. ಸೊ ನೋಡ್ಬೇಕು. ಸೊ ಈ ಚಾನಲ್ದಾಗ ನಾ ಈ ವಿಡಿಯೋ ಮಾಡಬಾರ್ದು ಅನಿಸುತ್ತೆ. ಯಾಕಂತಂದ್ರೆ ನಾವು ಫಾರ್ಮಿಂಗ್ ಬಗ್ಗೆ ಮಾಡ್ಬೇಕಂತ ಹೊಂಟಿದ್ನಿ. ಸೊ ಆ್ಯಕ್ಚುಲಿ ನನಗೆ ರೂಮು ಇಲ್ಲ ಇಂಥ ವಿಡಿಯೋ ಮಾಡೋಕ್ಕೆ. ಯಾಕಂತಂದ್ರೆ ರೇಷಿ ಮನೆ ಒಳಗೆ ಮಾಡಕತ್ತಾನ, ಅಡ್ಜಸ್ಟ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಅಮುಕು ಡುಮುಕು. ಸೊ ಇನ್ನು ಹಲವಾರು ಜನ ಕಂಟೆಸ್ಟೆಂಟ್ ಬಂದಿದ್ದರು. ಸೊ ಇನ್ನೊಬ್ಬರು ಯಾವುದೋ ಒಂದು ಅವಾರ್ಡ್ ಪತ್ರನ ಹರಿತಾರೆ. ಆ ಅವಾರ್ಡ್ ಪತ್ರ ಹರಿದಿದ್ದು ತಪ್ಪು ಅನಿಸ್ತೈತೆ. ಅನ್ನಾಗ ಯಾಕೆ ಹಂಗೆ ಅನಿಸ್ತು ನನಗಂತೂ ಗೊತ್ತಿಲ್ಲ. ಸೊ ಅದೇನೊಂದು ಸ್ಕ್ರಿಪ್ಟೆಡ್ಡು ಅಥವಾ ಏನೋ ಫೇಕ್ ಕಾಫಿನೋ ಇರ್ಬೋದು. ಸೊ ಅದು ರಿಯಲ್ ಕಾಫಿ ಆಗಿದ್ದರೂ ಸ್ವಲ್ಪ ಬೇಜಾರಾಕೈತೆ. ಯಾಕಂತಂದ್ರೆ ಅಂಥ ಒಂದು ಸರ್ಟಿಫಿಕೇಟ್ ನಾವು ಹೊಳ್ಳಿ ಅವ್ರು ಪಡಿಯೋಕೆ ಆಕೈತೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಬೇಕ್ರಿ ಕಾದ ಏನೇನು ಆಕೈತಿ. ಸೊ ಈಗ ನಿಮ್ಮ ಬಿಗ್ ಬಾಸ್ ಒಳಗೆ ಇನ್ನೂ ಯಾರ್ಯಾರು ಹೋಗ್ಬೋದು ಅನ್ಸೈತಿ ದಯವಿಟ್ಟು ಕಾಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಒಬ್ಬೊಬ್ರು ಕಮೆಂಟ್ ಮಾಡ್ತಾರೆ ನಾನು ಹೋಗ್ಬೋದು ಅಂತೇಳಿ. ಹೋಗ್ರಿ, ಆಲ್ ದ ಬೆಸ್ಟ್. ಆದರೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ, ಹಂಗೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನನಗೂ ಸ್ವಲ್ಪ ಖುಷಿ ಆಕೈತೆ, ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವರು ನಮ್ಮ ಚಾನಲ್ನ ಒಬ್ಬ ಚಂದಾದವರು ಅಂತ ಹೇಳ್ಕೊಳಕ್ಕೆ. ಓಕೆ ರೀ, ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಾಗಿತ್ತು. ಸೊ ಮಾಹಿತಿ ನಿಮಗೇನು ಬೇಕಾಗಿರೋದಿಲ್ಲ. ಸೊ ನಾವು ಮಾಡ್ತು ನಮಗೆ ಹೊಲ್ದಾಗಿನ ಕೆಲಸ ಮುಗಿದು ಅಂದ್ರೆ ಇದೇ ಕೆಲಸ ರೀ. ಸೊ ಯೂಟ್ಯೂಬ್ ಅನ್ನೋದಂತ ಒಂದು ಪಾರ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಸೊ ಹೊಲ್ದಾಗಿನ ಕೆಲಸ ಮುಗಿದು ಅಂದ್ರೆ ಇದ್ರಿಗೆ ಮುಗಿತಂದ್ರೆ ಹೊಲಕ್ಕೆ. ಸೊ ಎರಡೂ ಅದಾವ.
ಸೊ ನಿಮಗೇನಾದ್ರೂ ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾನೆ. ಧನ್ಯವಾದಗಳು. ಇನ್ನೊಂದು ನನ್ನ ತೊಂದರೆ ಏನಪ್ಪ ಅಂತಂದ್ರೆ ಬರೀ ಸೋ ಅನ್ನುವಂಥ ಪದನ ಹೊಳ್ಳಿ ರಿಪೀಟ್ ಮಾಡ್ತೀನಿ. ಅದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ, ನಡಕ್ಕೆ ಬಂದು ಸಿಕ್ಕೊಂಡು ಬಿಟ್ಟೈತೆ ಅದನ್ನು ಸೋ ಅನ್ನೋದು. ಏನು ಸೋಬಾನ ಪದ ಹಾಡಕ್ಕೆ ಹೋಗಿಲ್ಲ ನಾನು, ಆದರೂ ಬಂದೈತಿ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಡ್ರಿ. ನಾನು ಅದನ್ನು ಫಾರ್ಗೆಟ್ ಮಾಡೋಕ್ಕೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಓಕೆ, ಧನ್ಯವಾದಗಳು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.